ಹಾಯ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತೇನಪ್ಪ ಅಂದ್ರೆ ಈರುಳ್ಳಿ ನಾವು ಈಗ ಆ್ಯಕ್ಚುಲಿ 3 ತಿಂಗಳ ಆಯಿತು ಹೆಚ್ಚು ಕಮ್ಮಿ. ಈರುಳ್ಳಿ ಈ ಥರ ಇದೆ. ಇದಕ್ಕೆ ನಾವು ಫಸ್ಟಿಗೆ ಏನು ಹಾಕ್ಕೊಂಡಿದ್ದೀವಿ, ಒಂದು DAP ಹಾಕಿದ್ದೀವಿ. ಅಂದರೆ ಬೀಜ ಬಿತ್ತಿದ ತಕ್ಷಣ DAP ಚೆಲ್ಲಿ ನೀರು ಬಿಟ್ಟಿವಿ. ಆದ ಕೂಡಲೇ 1 ತಿಂಗಳ ನಂತರ ರೂಟು ಮತ್ತು ಗ್ರೋಮರ್ ಅಂತ ಒಂದು ಬರುತ್ತೆ, ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಬರುತ್ತೆ, ನಿಮಗೆ ಸಿಗುತ್ತೆ. ಅದನ್ನು 1 ಚೀಲ ಚೆಲ್ಲಿದ್ವಿ. ಅಲ್ಲಿಂದ ನೆಕ್ಸ್ಟ್ 1 ತಿಂಗಳ ನಂತರ ಒಂದು ನೀರು ಬಿಟ್ಟು UPL ಕಂಪ್ನಿದು ಅಜಯ್ ಅಂತ ಕಳೆನಾಶಕ ಸ್ಪ್ರೇ ಮಾಡಿದ್ದ. ಕಳೆನಾಶಕ ಸ್ಪ್ರೇ ಮಾಡಿ ಒಂದು 15 ಡೇಸ್ಗೆ ಮತ್ತೆ 1 ಚೀಲ ಪೊಟ್ಯಾಸು, 1 ಚೀಲ 15 ಅರ್ಧ ಚೀಲ ಯೂರಿಯಾ, ಇದಕ್ಕೆ ನಾನು ಸಮ ಪ್ರಮಾಣ 1 ಎಕರೆಗೆ ಬರುವಂಗೆ ಚೆಲ್ಲಿ ನೀರು ಬಿಟ್ಟಿದ್ದೆ. ಅಲ್ಲಿ ನೆಕ್ಸ್ಟ್ ನಿಮಗೊಂದು ವಿಡಿಯೋ ಮಾಡಿದ್ದು ನಾನು, ಸೂಪರ್ ಕಾನ್ಪೆಟ್ರು ಮತ್ತು M45 CB2 Nano DAP ಅಂತ ಹಾಕ್ಕೊಂಡು ಒಂದು ಸ್ಪ್ರೇ ಮಾಡಿದ್ದೆ. ಅದನ್ನು ನೀವು ನೋಡಿದ್ದೀರಿ ವಿಡಿಯೋ. ಅಲ್ಲಿಂದ ನೆಕ್ಸ್ಟ್ ಒಂದು ಫಂಗಿಸೈಡ್ ಸ್ಪ್ರೇ ಮಾಡಿದೆ ನಾನು, ಅಮಿಸ್ಟರ್ ಟಾಪ್ ಸಿಜೆಂಟಾ ಕಂಪ್ನಿದು ಒಳ್ಳೆ ಫಂಗಿಸೈಡು. ಅದ್ರ ಬಗ್ಗೆನೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಾನು, ಅದು ಏನೇನು ಕೆಲಸ ಮಾಡುತ್ತೆ, ಏನೇನು ಯಾವ ಥರ ಅಂತ. ಈ ಸುಳಿ ಎಲ್ಲ ಹಳದಿ ಆಗಿತ್ತು. ಆ ಸ್ಪ್ರೇ ಮಾಡಿದ ಕೂಡಲೇ ಇದಾಗಿದೆ. ಮತ್ತು ಇನ್ನೊಂದು ಈ ಥರ ವಂಕ ಆಗಿರ್ತಾವೆ, ಇದು ಥ್ರಿಪ್ಸ್ ಕಾರಣ. ಇದಕ್ಕೆ ಮತ್ತೆ ವಂಕ ಆಗಿರೋಕ್ಕೆ ಥ್ರಿಪ್ಸ್ ಕಾರಣ. ಮತ್ತು ಇದಕ್ಕೆ ಸೂಪರ್ ಕಾನ್ಪಿಟ್ರು ಎಲ್ಲ ಕರಾಟೆ ಈ ಥರ ಯಾವ್ದಾರು ಸ್ಪ್ರೇ ಮಾಡಿಕೊಂಡ್ರೆ ಅದು ಓಕೆ ಆಗುತ್ತೆ. ನಾನು ಇನ್ನೊಂದು ಸ್ಪ್ರೇ ಮಾಡಬೇಕು, ಇವಾಗ ಮಾಡ್ತಿದ್ದೀನಿ. ಇದು ಇನ್ನೂ ಹಸಿ ಇದೆ, ನಿನ್ನೆ ನೀರು ಬಿಟ್ಟಿದ್ದೆ. ಮೊನ್ನೆ ದಿನ ಮತ್ತೆ 1 ಚೀಲ 15 ಪೊಟ್ಯಾಸ್ ಬಿಟ್ಟಿದ್ದೀನಿ. ಈ 3 ಡೋಸ್ ಗೊಬ್ಬರ ಆಯಿತು. ಇನ್ನು ಲಾಸ್ಟ್ 1 ತಿಂಗಳಂದ್ರೆ 1 ಚೀಲ ಪೊಟ್ಯಾಸ್ ಭಾಳ ಇಂಪಾರ್ಟೆಂಟ್. ಮತ್ತು ದಿಕ್ಸಮು ಅವು ಎಲ್ಲ ಹೇಳ್ತಾರೆ. ಅಂದ್ರೆ ನಮ್ಮ ಭೂಮಿ ಆಲ್ರೆಡಿ ಮಿದುವು ಇರೋದ್ರಿಂದ ನಾವು ದಿಕ್ಸಮ ಆ ಥರ ಸುಮ್ಮನೆ ಖಾಲಿ ಖರ್ಚು ಮಾಡೋತ್ತಿಲ್ಲ. ಸಿಂಪಲ್ಲಾಗಿ ಎಷ್ಟು ಕಡಿಮೆದಲ್ಲಿ ಈ ಥರ ಬೆಳೆ ಬಂದಿದೆ, ಚೆನ್ನಾಗಿ ಬಂದಿದೆ. ಇದಕ್ಕೆ ಇನ್ನೂ ಒಂದು ಸ್ಪ್ರೇ ಮಾಡ್ತೀನಿ. ಈ ಥರ ಬಂದಿದೆ. ನೀವು ಈರುಳ್ಳಿ ಬೇರೆಯವರಾದ್ರೆ ಏನೇ ಡೌಟ್ ಇದ್ದರೂ ನನಗೆ ಕಾಲ್ ಮಾಡಿ, ನನಗೆ ಗೊತ್ತಿದ್ದರೂ ಹೇಳ್ತೀನಿ, ನನಗೆ ಗೊತ್ತಿಲ್ಲಾರ್ದೆ ತಿಳ್ಕೊಂಡು ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.